ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ನ್ಯೂಸ್. ದೇವನಹಳ್ಳಿ ಪಟ್ಟಣದಲ್ಲಿ ಸೇವಾದಳದ ವತಿಯಿಂದ ನಡೆದ ವಿಶ್ವ ಮಹಿಳಾ ದಿನಾಚರಣೆ 2024 ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ 1ರಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಗುರುಭವನದಲ್ಲಿ ದೇವನಹಳ್ಳಿ ತಾಲೂಕು ಸಮಿತಿ ಸೇವಾದಳ ವತಿಯಿಂದ ನಡೆದಂತಹ 7/3/2024 ವಿಶ್ವ ಮಹಿಳಾ ದಿನಾಚರಣೆಯನ್ನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ, ಪದೋನ್ನತ ಮುಖ್ಯ ಶಿಕ್ಷಕರ ಸಂಘ, ಪ್ರೌಢಶಾಲಾ ಸರಳ ಶಿಕ್ಷಕರ ಸಂಘ, ಸರ್ಕಾರಿ ನೌಕರರ ಸಂಘ, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ಜಿಪಿಟಿ ಶಿಕ್ಷಕರ ಸಂಘ ಸಹಯೋಗದೊಂದಿಗೆ ವಿಶ್ವ ಮಹಿಳಾ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ದೇವನಹಳ್ಳಿ ಪಟ್ಟಣದಲ್ಲಿ ಸೇವಾದಳ ವತಿಯಿಂದ ನಡೆದ ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ಜಿಲ್ಲಾ ಭಾರತ ಸೇವಾದಳ ಅಧ್ಯಕ್ಷರಾದ ಲಕ್ಷ್ಮೀಪತಿರವರು ಹಾಗೂ ತಾಲೂಕು ಸೇವಾದಳ ಅಧ್ಯಕ್ಷರಾದ ಶ್ರೀನಿವಾಸ್ ಗೌಡರವರು, ಬಿಆರ್ಪಿ ಮಂಜುಳರವರು, ಜಿಲ್ಲಾ ಖಜಾಂಚಿ ಹೊನ್ನ ಸಿದ್ದಪ್ಪ, ಜಿಲ್ಲಾ ಸದಸ್ಯರಾದ ದಿನಕರ್, ಜಿಲ್ಲಾ ಸದಸ್ಯರಾದ ಬೊಮ್ಮಕ್ಕನವರು, ಜಿಲ್ಲಾ ಕಾರ್ಯದರ್ಶಿ ಪುಟ್ಟಸ್ವಾಮಿರವರು, ಜಿಲ್ಲಾ ಸಂಘಟಕರಾದ ರಾಜು ಹಾಗೂ ಇನ್ನು ಅನೇಕ ಗಣ್ಯಾತಿ ಗಣ್ಯರು ವೇದಿಕೆ ಮೇಲೆ ಹಾಜರಿದ್ದು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಕಾರ್ಯದರ್ಶಿಗಳಂತ ಶ್ರೀ ಸೋಮಶೇಖರ್ ಅವರು ಇದ್ದಾರೆ. ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ವೇದಿಕೆಗೆ ಆಹ್ವಾನಿಸಿದ್ದೇನೆ. ಹಾಗೆ ಮತ್ತೊಬ್ಬ ನಮ್ಮ ಬಿಆರ್ಸಿ ಸಂಪನ್ಮೂಲ ವ್ಯಕ್ತಿಗಳಂತ ಕೃಷಿಮತಿ ಬನ್ನಿ, ಶೈಲಜಾ ಮೇಡಮ್ ಅವರು ಸಹ. ವಿಶ್ವ ಮಹಿಳಾ ದಿನಾಚರಣೆ ಹೆಚ್ಚಿನ ಶಿಕ್ಷಕಿಯರು ಆಗಮಿಸಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನ ನಡೆಸಿಕೊಟ್ಟರು. ಶಿಕ್ಷಣ ಇಲಾಖೆ ಹಾಗೂ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ನಡೆಸಲಿರುವ ಸಾರ್ಥಕ ಸೇವೆಯನ್ನ ಶಿಕ್ಷಕಿಯರನ್ನ ಗುರುತಿಸಿ ದೇವನಹಳ್ಳಿ ತಾಲೂಕು ಭಾರತ ಸೇವಾದಳ ವಿಶ್ವ ಮಹಿಳಾ ದಿನಾಚರಣೆ 2024 ಸಾಲಿಗೆ ಶಿಕ್ಷಕಿಯರವರನ್ನ ಆಗಮಿಸಿದ್ದ ಗಣ್ಯರಿಂದ ಅಭಿನಂದನಾ ಪತ್ರಗಳನ್ನು ನೀಡಿ ಸನ್ಮಾನಿಸಿ ಗೌರವಿಸಿದರು. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವಲ್ಲಿ ನಿಂತು ಚಿತ್ರಚರಿತ ನಾಗಹರಿಯ ನಿತ್ಯ ಸೇವೆ ಮಾಡುತ್ತಿಹಳು, ಚಿತ್ರಚರಿತ ನಾಗಹರಿಯ ನಿತ್ಯ ಸೇವೆ ಮಾಡುತ್ತಿಹಳು, ಸಾನುರಾಗದಿಂದ ಹರಿಯ ಪಾದ ಸೇವೆ ಮಾಡುತ್ತಿಹಳು, ಸಾನುರಾಗದಿಂದ ಹರಿಯ ಪಾದ ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ ಲಘುಮಿಯ ಕಾಮಾನ್ಯಳೋ, ಏನು ಧನ್ಯಳೋ ಲಘುಮಿಯ ಕಾಮಾನ್ಯಳೋ, ಸರ್ವತ್ರ ವ್ಯಾಪ್ತನಾದ ಸರ್ವದೋಷರಹಿತನಾದ, ಸರ್ವತ್ರ ವ್ಯಾಪ್ತನಾದ ಸರ್ವದೋಷರಹಿತನಾದ, ಸರ್ವವಂದ್ಯ ಪುರತರ ವಿಹರಣ ಸರ್ವದೋ. ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಎಲ್ಲ ಸಂಘದ ಪದಾಧಿಕಾರಿಗಳು, ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಪದೋನ್ನತ ಮುಖ್ಯ ಶಿಕ್ಷಕರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪದಾಧಿಕಾರಿಗಳು, ಜಿಪಿಟಿ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳ ಸಹಯೋಗದೊಂದಿಗೆ ನಾವು ಈ ದಿನ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿ ಸನ್ಮಾನಿತರಿಗೆ ಸನ್ಮಾನ
ಇವತ್ತು ಭಾರತ ಸೇವಾದಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ದೇವನಹಳ್ಳಿ ತಾಲೂಕಲ್ಲಿ ಅತ್ಯಂತ ಸಕ್ರಿಯವಾಗಿ ಕೆಲಸವನ್ನು ನಿರ್ವಹಿಸಬೇಕಾದ್ರೆ ನಮ್ಮ ಲಕ್ಷ್ಮೀಪತಿಯವರ ನಾಯಕತ್ವ ಬಹಳ ಮುಖ್ಯವಾಗಿ ಕೆಲಸ ಮಾಡ್ತಿದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಉದ್ಘಾಟಕರಾಗಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕು ಅಂತ ನಾವು ಕೇಳಿದ್ದೆ. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಹೃದಯಪೂರ್ವಕವಾಗಿ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತೀನಿ. ನಮ್ಮ ಸೇವಾದಳದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಪುರುಷಾಮಿ ಸರ್ ಅವರು ಸಹ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೀನಿ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸೇವಾದಳ ಅಧ್ಯಕ್ಷರಾದ ಲಕ್ಷ್ಮೀಪತಿರವರು ವಿಶ್ವ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉದ್ಘಾಟಿಸಿ ಮಾತನಾಡಿದರು. ಕ್ಷೇತ್ರ ತಗೊಂಡು ಈಗ ರಾಜಕೀಯ ಕ್ಷೇತ್ರದಲ್ಲೂ ಸ್ಥಳೀಯ ಸಂಸ್ಥೆಗಳಲ್ಲಿ 50% ಮೀಸಲಾತಿ ಒದಗಿಸಿಕೊಟ್ಟಿದ್ದಾರೆ. ಆದರೆ ಸರ್ಕಾರಿ ಉದ್ಯೋಗದಲ್ಲೂ ಸಹ ಎಲ್ಲ ಕಡೆ ಮಹಿಳೆಯರೇ ಇದ್ದಾರೆ. ಅದು ಅಲ್ಲದೆ ಇತ್ತೀಚೆಗೆ ಏನೋ ಆಗಿ ಆಯ್ಕೆ ಆಗಿರೋ ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಆದ್ದರಿಂದ ಮಹಿಳೆಯರು ಯಾವುದೇ ಕೀಳರಿಮೆ ಪಡೆಯತಕ್ಕಂಥ ಅವಶ್ಯಕತೆ ಇಲ್ಲ. ಸಮಾಜದಲ್ಲಿ ನಿಮಗೂ ಸಮಪಾಲು ಇರೋದ್ರಿಂದ ನೀವು ಎಲ್ಲ ಕ್ಷೇತ್ರಗಳಲ್ಲಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಈಗಾಗಲೇ ಜನಸಂಖ್ಯೆ ಮತ ಆಧಾರ ಪಟ್ಟಿಯಲ್ಲಿ ನೋಡಿದಾಗ ಮಹಿಳೆಯರು ಹೆಚ್ಚು, ಪುರುಷರಿಗಿಂತ ಹೆಚ್ಚು ಮತದಾರರಿದ್ದಾರೆ. ಆಗ ನೀವೇ ಇನ್ನು ಮುಂದೆ ಹೆಚ್ಚು ಪಾತ್ರ ವಹಿಸಬೇಕು ಅಂತ ಹೇಳ್ತಾ ನಿಮಗೆ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಾಲೂಕು ಸೇವಾದಳ ಅಧ್ಯಕ್ಷರಾದ ಶ್ರೀನಿವಾಸ ಗೌಡರವರು ವಿಶ್ವ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಒಬ್ಬ ಮಗಳು, ಒಬ್ಬ ಮಗ. ನನ್ನ ಮಗಳು 1 ಗಂಟೆ ಮಧ್ಯಾಹ್ನ 1 ಗಂಟೆ ಫೋನ್ ಮಾಡಿದ್ರು, ಅಪ್ಪ ಎಲ್ಲಿದ್ದೀಯಾ, ಊಟಕ್ಕೆ ಬರಲಿಲ್ಲ. ರಾತ್ರಿ 9 ಗಂಟೆ ಆದ ನಂತರ ಫೋನ್ ಮಾಡ್ತಾರೆ, 9 ಗಂಟೆ ಆಯ್ತು ಮನೆ ಬಾಕ್ಲಾಗ್ತೀನಿ ಬಾ ಮನೆಗೆ. ನನ್ನ ಮಗ 2 ದಿನ ನನ್ನ ಮನೆಗೆ ಹೋಗಿಲ್ಲ, ನನ್ನ ಮಗ ಕೇಳೋದು. ನನ್ನ ಮಗಳು ಸುಮ್ಮನೆ ಅಪ್ಪ ಎಲ್ಲ ಇದ್ದಾರೆ, ಅಪ್ಪ ಊಟ ಮಾಡಿದ್ರಲ್ಲ, ಆ ಒಂದು ಕರುಣೆ, ಆ ಒಂದು ಇದಿರೋದು ಹೆಣ್ಮಕ್ಳಿಗೆ, ಆ ಒಂದು ಹೆಣ್ಣಿಗೆ, ಆ ಒಂದು ಹೆಣ್ಣು ತಾಯಿಯಾಗಿ ಶ್ರೀಮತಿಯಾಗಿ ಮಗಳಾಗಿ ಎಲ್ಲ ಅವಳ ಪಾತ್ರ ಇದೆ. ಪುರುಷನಿಗೆ ಒಂದು ಕಣ್ಣಿದ್ದಾಗೇನೆ ಆ ಸ್ತ್ರೀ ನಮ್ಮ ಸ್ತ್ರೀ. ಇವತ್ತು ಅಂತ ಒಂದು ಮಹಿಳಾ ದಿನಾಚರಣೆನ ನಮ್ಮ ಸೇವಾದಳದ ವತಿಯಿಂದ ಆಚರಣೆ ಮಾಡ್ತಾ ಇದ್ದು ನನಗಂತೂ ಬಹಳ ಸಂತೋಷ ಆಗಿದೆ. ನಮ್ಮ ವೆಂಕಟಾಚಾರ್ಯ ಸಾರ್ ಅವರು ಮತ್ತೆ ನಮ್ಮ ಪುಟ್ಸ್ವಾಮಿಯವರು, ನಮ್ಮ ದಿನೇಶು, ನಮ್ಮ ರಾಜ ಮೇಡಮ್ ಅವರು ಎಲ್ಲ ಬಂದರು. ಪ್ರತಿ ವರ್ಷನೂ ನಮ್ಮ ಪರಮೇಶ್ವರು ಮಹಿಳಾ ದಿನಾಚರಣೆ ಆಚರಣೆ ಮಾಡಬೇಕು ಅಂದಾಗ ಬಹಳ ಸಂತೋಷ ಆಗ್ತದೆ. ಯಾಕೆ ನಮ್ಮ ತಾಯಿ ಹೆಣ್ಣು, ನನ್ನ ಶ್ರೀಮತಿ ಹೆಣ್ಣು, ನನ್ನ ಮಗಳು ಹೆಣ್ಣು. ಅವಳ ಪಾತ್ರ ಮನೆಯಲ್ಲಿ ಇಷ್ಟಿರುತ್ತೆ ಅಂದ್ರೆ, ಒಬ್ಬ ಗಂಡ ಏನಾದರೂ ಸುಖವಾಗಿರ್ಬೇಕಾದ್ರೆ ಆ ಹೆಂಡತಿನೇ ಅವಳಿಗೆ ಮನೆಯಿಂದ. ಒಬ್ಬ ಗಂಡ ಮನೆಗೆ ಹೊರಡ ತಕ್ಷಣ ಆ ಹೆಂಡತಿ ಬನ್ನಿ ಕೈ ತೊಳ್ಕೊಳ್ಳಿ, ಊಟ ಮಾಡಿ, ಚೆನ್ನಾಗಿದ್ದೀರಾ, ಮಲ್ಕೊಳ್ಳಿ, ಆಯಾಸ ಪಡ್ಕೊಳ್ಳೋದು ಹೇಳಿದ್ರೆ ನಮ್ಮ ಹೊರಗಡೆ ಆಯಾಸ ಎಲ್ಲ ಹೊರಟೋಗ್ಬಿಡ್ತೀವಿ. ಅವಳು ಮನೆಗೆ ಹೋದ ತಕ್ಷಣ ತಟ್ಟೆ ಕೂಡುದು ಅಂದ್ರೆ ನಾವು ಮನೆಯಿಂದ ಆಚರಣೆ ಒಂದು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಬಹಳ ಸಂತೋಷ ಆಗಿದೆ. ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಿಕ್ಷಕಿಯರು ಮಾತನಾಡಿದರು. ಈ ಒಂದು ದಿನಾಚರಣೆಯ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದೇ ಒಂದು ಸಂದರ್ಭದಲ್ಲಿ ನಾಳೆ ಇರ್ತಕ್ಕಂತಹ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಸಹ ನಾನು ಆ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಸಹ ಅಡ್ವಾನ್ಸ್ ಆಗಿ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಮಿತ್ರರೇ. ಹಾಗೇನೆ ನಮ್ಮ ಒಂದು ದೇವನಹಳ್ಳಿ ತಾಲೂಕಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬಾ ಸಂತೋಷಕರವಾಗಿರ್ತಕ್ಕಂಥ ವಿಚಾರ. ನನಗೆ ಬೆಳಗ್ಗೆ ಸ್ವಲ್ಪ ಟೆನ್ಷನ್ ಇದೆ. ಯಾಕೆ ಅಂತಂದ್ರೆ 5th, 8th, 9th ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್ ಬರುತ್ತೆ, ಅದನ್ನ ರಿಸೀವ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಬೆಳಗ್ಗೆ ಸ್ವಲ್ಪ ಅವಸರದಲ್ಲಿದ್ದೆ. ಯಾಕೆಂತಂದ್ರೆ ನಮ್ಗೆ 5th, 8th, 9th ಎಕ್ಸಾಮ್ ಈಗ ಪೋಸ್ಟ್ಪೋನ್ ಆಗಿದೆ ಅಥವಾ ಅದೇನಾಗುತ್ತೆ ಅಂತ ಗೊತ್ತಾಗಲ್ಲ. ಯಾಕೆಂದ್ರೆ ಲಾಸ್ಟ್ ಇಯರ್ ಸಹ ನಮ್ಗೆ ಕ್ವಶನ್ ಪೇಪರ್ಸ್ ಬಂತು, ಹೈಕೋರ್ಟ್ ಆದೇಶನೂ ಸಹ ಸಿಕ್ಕಿತ್ತು. ಮಿತ್ರರೇ, ಏನೇ ಆಗ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀವಿ ಇವತ್ತಿಲ್ಲ ಅಂದ್ರೆ ನಿಮ್ಗೂ ನಮ್ಗೆ ಎಲ್ಲರಿಗೂ ಟೆನ್ಷನ್ ಅಲ್ಲಿ ಇರ್ತಾ ಇದ್ವಿ. ಆ ಶಿವ ನಮ್ಗೆ ಇದು ಸಹ ಒಂದು ಇದನ್ನ ಕರುಣಿಸಿದಾರೆ ಅಂತ ಹೇಳ್ತಾ ಎಲ್ರಿಗೂ ಸಹ ಈ ಒಂದು ಕಾರ್ಯಕ್ರಮದಿಂದ ಅಂದ್ರೆ ಮಹಿಳೆಯರಿಗೆ ಏನು ಅವಕಾಶ ಕೊಟ್ಟಿದ್ದಾರೆ ಇದನ್ನ ಸದಾವಕಾಶವಾಗಿ ಕಲ್ಪಿಸಿಕೊಳ್ಳಿ ಅಂತ ನಾನು ಮಹಿಳೆಯರಲ್ಲಿ ಒಂದು ವಿನಂತಿಯನ್ನ ಮಾಡ್ಕೊಳ್ತಾ, ಹೆಣ್ಣು ಅಂದ್ರೆ
ಒಂದು ದೇಶದ ಪ್ರಗತಿಯ ಹಾದಿ ಅನ್ನತಕ್ಕಂಥದ್ದು. ಅದರ ಜೊತೆಗೆ ಗಂಡ್ಮಕ್ಳು ಸಹ ನಮ್ಗೆ ಸಹಕಾರವನ್ನು ಕೊಟ್ಟು ನಮ್ಮೆಲ್ಲರಿಗೂ ಸಹ ಸಹಕರಿಸಿ ಅಂತ ನಿಮಗೂ ಸಹ ನಮ್ಮ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜೀವನ ಪೂರ್ತಿ ಬರ್ತಾ ಇರ್ತವೆ, ಹಾಗಂತ ಅದನ್ನು ನಾವು ಬಂದರೂ ಕೂಡ ಅದನ್ನು ಸವಾಲಾಗಿ ಸ್ವೀಕರಿಸಿ ಅದನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಡಬೇಕು. ಈ ನಿಟ್ಟಿನಲ್ಲಿ ನೀವು ಶಿಕ್ಷಕರಾಗಿ ನಿಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಬಂದಾಗ ಸಾಕಷ್ಟು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದ್ರೆ ಒಂದು ಚಿಕ್ಕ ಫೇಲ್ಯೂರ್ ಅನ್ನು ಎದುರಿಸುವ ಶಕ್ತಿ ಕೂಡ ಈಗಿನ ಮಕ್ಕಳಲ್ಲಿ ಇಲ್ಲ. ಸೊ ಆ ಶಕ್ತಿಯನ್ನು ನಾವು ತುಂಬಬೇಕು, ನಮ್ಮಲ್ಲಿ ಕೂಡ ಇದು ಬರಬೇಕು. ಯಾವುದೇ ಸಮಸ್ಯೆ ಅಂದ್ರೆ ಸಮಸ್ಯೆಗೂ ಕೂಡ ಪರಿಹಾರಗಳಿದೆ, ಪರಿಹಾರದ ನಿಟ್ಟಿನಲ್ಲಿ ನಾವೇ ಹೋಗಬೇಕು. ಅದನ್ನೇ ವಜ್ರಾದಪಿ ಕಠೋರಾನಿ ಅಂತ ಹೇಳಿ ಯಾವುದೇ ಇದರ ಸಂಕಷ್ಟದ ಸಂದರ್ಭದಲ್ಲಿ ಕೂಡ ಅದನ್ನು ಎದುರಿಸುವ ಶಕ್ತಿಯನ್ನ ಮಹಿಳೆ ಹೊಂದಿದ್ದಾಳೆ. ಮೃದುವನಿ ಕುಸುಮಾದಪಿ, ಹೂವಿನಷ್ಟು ಮೃದು. ಮಹಿಳೆ ಅಂದ್ರೆ ತ್ಯಾಗ, ಸೇವೆ, ಪ್ರೀತಿ ನಿಭಾಯಿಸ್ತಾಳೆ ಅಂತಂದ್ರೆ ಒಂದು ಪೌಷ್ಟಿಕ ಆಹಾರಕ್ಕಾಗಿರ್ಬೋದು, ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಈ ರೀತಿ ಇಂಥ ವಿಷಯಗಳಿಗೆ ಮಾತ್ರ ಅಲ್ಲಿನ ಖರ್ಚು ವೆಚ್ಚಗಳನ್ನು ನಿಭಾಯಿಸುವಂತ ಸಾಮರ್ಥ್ಯ ಮಹಿಳೆ ಪಡ್ಕೊಂಡಿರ್ತಾಳೆ. ಹಾಗೆ ಇನ್ನ ಶಾಲೆಗೆ ಹೋದಾಗ ಬೇಸ್ ಆಗ್ತಕ್ಕಂಥವ್ರು ಪ್ರಾಥಮಿಕ ಶಾಲಾ ಶಿಕ್ಷಕರು. ಶಾಲೆಗಳಲ್ಲೂ ಸಹ ಹೆಣ್ಣು ಮಕ್ಕಳನ್ನ ಕೊಡ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಮಗು ಹೇಗೆ ಬೆಳಿಬೇಕು, ಏನೆಲ್ಲ ಇದನ್ನ ಕಲ್ತ್ಕೋಬೇಕು, ಒಂದು ಸಮಾಜವನ್ನ ಉನ್ನತ ಸ್ಥಿತಿಯಲ್ಲಿ ಇಟ್ಕೋಬೇಕು ಅಂದಾಗ ಏನ್ ಬೇಕಾಗುತ್ತೆ ಅನ್ನೋದನ್ನ ಹಾಕೊಡೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಕೇವಲ ಒಬ್ಬ ಮಹಿಳಾ ಶಿಕ್ಷಕರಲ್ಲಿ ಮಾತ್ರ. ನೀವೆಲ್ಲೇ ಗಮನಿಸಿ, ಪ್ರಾಥಮಿಕ ಶಾಲೆಗಳಲ್ಲಿ ಮಹಿಳೆಯರೇ ಇರ್ತಾರೆ. ನಾವೆಲ್ಲ ನೋಡ್ತೀವಿ, ನಾವು ಸಹ ಮಹಿಳೆಯರಿಗೆ ಇಂಥ ಸ್ಥಾನ ಕೊಟ್ಟು ಸಿಗುತ್ತೆ ಮಗುವಿಗೆ ಪ್ರಾಥಮಿಕ ಹಂತದಿಂದಲೇ ಅಂತ. ಇನ್ನ ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕ, ರಾಜಕೀಯ ಎಲ್ಲ ರಂಗಗಳಲ್ಲೂ ಬೆಳೆದು ನಿಂತಿದ್ದಾಳೆ. ಆಧ್ಯಾತ್ಮಿಕವಾಗಿ ಗಮನಿಸಿದಾಗ ಆಗ್ಲೇ ಅಕ್ಕ ಮಹಾದೇವಿಯಿಂದ ಹಿಡಿದು ಐದಕ್ಕಿ ಲಕ್ಕಮ್ಮ ಅವರಾಗಿರ್ಬೋದು, ಈಗಿನ ಕಾಲದವರೆಗೂ ಎಷ್ಟು ಆಧ್ಯಾತ್ಮಿಕ ಪ್ರಗತಿಯನ್ನ ಸಾಧಿಸ್ತಾ ಬಂದಿದ್ದಾಳೆ. ಹಾಗೆ ಒಂದು ರಾಜಕೀಯ ರಂಗದಲ್ಲಿ ನಮ್ಮ ದೇಶದ ಹಣಕಾಸಿನ ಚುಕ್ಕಾಣಿಯನ್ನ ಹಿಡಿದಿರ್ತಕ್ಕಂತಹ ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು, ಭಾರತದ ಪ್ರಥಮ ಪ್ರಜೆ ಅನ್ಸ್ಕೊಂಡಿರ್ತಕ್ಕಂತಹ ರಾಷ್ಟ್ರಪತಿಯವರಾಗಿರ್ತಕ್ಕಂತಹ ದ್ರೌಪದಿ ಮುರ್ಮು ಅವರಾಗಿರ್ಬೋದು. ನೋಡಿ, ಒಂದು ದೇಶವನ್ನ ಆಳುವಂತ ಶಕ್ತಿ ಮಹಿಳೆಗೆ ಇದೆ ಅಂತಂದ್ರೆ ಅದು ನಮ್ಮ ಭಾರತದಲ್ಲಿ ಇದು ಒಂದು ಹೆಮ್ಮೆಯ ಸಂಗತಿ. ಇದಕ್ಕೆ ಒಂದು ಜೋರದ ಚಪ್ಪಾಳೆ ಬರಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾ ಭಾರತ ಸೇವಾದಳ ಅಧ್ಯಕ್ಷರಾದ ಲಕ್ಷ್ಮೀಪತಿರವರು ಹಾಗೂ ತಾಲೂಕು ಸೇವಾದಳ ಅಧ್ಯಕ್ಷರಾದ ಶ್ರೀನಿವಾಸ್ ಗೌಡರವರು, ಬಿಆರ್ಪಿ ಮಂಜುಳಾರವರು, ಜಿಲ್ಲಾ ಖಜಾಂಜಿ ಹೊನ್ನಸಿದ್ದಪ್ಪ, ಜಿಲ್ಲಾ ಸದಸ್ಯರಾದ ದಿನಕರ್, ಜಿಲ್ಲಾ ಸದಸ್ಯರಾದ ಬೊಮ್ಮಕ್ಕರವರು, ಜಿಲ್ಲಾ ಕಾರ್ಯದರ್ಶಿ ಪುಟ್ಟಸ್ವಾಮಿರವರು, ಜಿಲ್ಲಾ ಸಂಘಟಕರಾದ ರಾಜುರವರು, ದೇವನಹಳ್ಳಿ ತಾಲೂಕು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷೆ ರೋಹಿಣಿ ಹಿರೇಮಠರವರು, ಶಿಕ್ಷಕರುಗಳಾದ ಪರಮೇಶ್, ಸಿಆರ್ಪಿ ದಿನೇಶ್ ಕುಮಾರ್, ವೈಡಿ, ಬಿಇಒ ಇಲಾಖೆಯ ಎಸ್ಆರ್ ಶಮೀಳಾ ಭಾನು, ದೇವನಹಳ್ಳಿ ತಾಲೂಕು ಸದಸ್ಯರಾದ ಗೀತಾ ಚನ್ನಬಸಪ್ಪ, ಹಾರಿಮನಿರವರು ಹಾಗೂ ಸಿಆರ್ಪಿ, ಬಿಆರ್ಪಿ ರವರುಗಳು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕಿಯರು ಭಾಗವಹಿಸಿದ್ದರು.